ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀರಾಮಂ ಹನುಮತ್ಸೇವ್ಯಂ ಶ್ರೀಕೃಷ್ಣಂ ಭೀಮಸೇವಿತಂ ಶ್ರೀವ್ಯಾಸಂ ಮಧ್ವಸಂಸೇವ್ಯಂ ನಮಾಮಿ ಜ್ಞಾನಸಿದ್ಧಯೇ. ಮರುತ್ಪುತ್ರಾಯ ಕವಯೇ ಭೀಮಾಯ ಭಯಹಾರಿಣೇ ಶ್ರೀಮದಾನಂದತೀರ್ಥಾಯ ಪ್ರಖ್ಯಾತಾಯ ನಮೋ ನಮಃ. ನಮೋಮಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವೈವ ಹಿ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಧ್ಯಾನತೀರ್ಥಕೃಪಾಪಾತ್ರಂ ವಾದಿಸಿಂಹಂ ಬುಧಪ್ರಿಯಂ ಸುವರ್ಣರಥ ಸಚ್ಛಾಸ್ತ್ರವ್ಯಕ್ತಕೃಷ್ಣಂ ಭಜೇ ನಿಶಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸಿ, ಶ್ರೀಮದಾಚಾರ್ಯರ ಜಯಂತಿಯ ಪರ್ವಕಾಲದಂದು, ಅಂದರೆ ಮಧ್ವ ಜಯಂತಿಯ ಪರ್ವಕಾಲದಲ್ಲಿ ಅವರು ರಚಿಸಿ ಅನುಗ್ರಹ ಮಾಡಿದ ಭಕ್ತಕೋಟಿಗೆ ಪೂರ್ಣ ಕಾರುಣ್ಯವನ್ನು ತೋರಿ ಉತ್ತಮ ಸುಖ ಮಾರ್ಗವನ್ನು, ಸಾಧನ ಮಾರ್ಗವನ್ನು ತೋರಿಸಿದಂಥ ಶ್ರೀಕೃಷ್ಣಾಮೃತ ಮಹಾರ್ಣವರ ಶ್ರವಣ ಮನನ ಚಿಂತನೆಗಳನ್ನು ನಾವು ಭಗವಂತನಿಗೆ, ಆಚಾರ್ಯರಿಗೆ ಸಮರ್ಪಿಸಿದ ಬಳಿಕ ಮುಂದೆ ಯಾವ ಕೃತಿ ಎನ್ನುವಂಥ ಜಿಜ್ಞಾಸೆ ಸಹಜವಾಗಿ ಎಲ್ಲ ಆಧ್ಯಾತ್ಮಿಕ ಬಂಧುಗಳಲ್ಲಿ ಬಂದಿತ್ತೆ. ಅದರ ಜೊತೆಗೆ ಆಚಾರ್ಯರು ರಚಿಸಿದಂತಹ ಅನೇಕ ಗ್ರಂಥಗಳು, ಇವತ್ತು ಉಪಲಬ್ಧವಾಗಿರುವಂತಹ ಗ್ರಂಥಗಳು ಏನಿದೆ, ನಮ್ಮ ಪ್ರಾಚೀನ ಟೀಕಾಕಾರರಿಂದ, ಶ್ರೀಮತ್ ಟೀಕಾಕೃತ್ಪಾದರಿಂದ, ಎಲ್ಲ ವ್ಯಾಖ್ಯಾನ ಕರ್ತೃಗಳಿಂದ ಇರು ಉಳ್ಕೊಂಡ್ಬಂದಿದ್ದಾವೆ. ಆ ಗ್ರಂಥಗಳ ಚಿಂತನೆ, ಶ್ರವಣ ಮನನಗಳು ಖಚಿತವಾಗಿ ಆಗಬೇಕಾದದ್ದೇ. ಬಹಳ ಮಹೋನ್ನತವಾದ ಸಾಧನೆಯ ಫಲವಾಗಿ, ಪೂರ್ವಾರ್ಜಿತ ಪುಣ್ಯದ ಫಲವಾಗಿ, ಭಗವಂತನ ಪೂರ್ಣಾನುಗ್ರಹದ ಫಲವಾಗಿಯೇ ಸಿಗುವಂಥ ಅವಕಾಶ ಆ ಎಲ್ಲ ಗ್ರಂಥಗಳ ಚಿಂತನ, ಮಂಥನ, ಶ್ರವಣ, ಧ್ಯಾನಾದಿಗಳು. ಇವತ್ತು ಒಂದು ಕೃತಿ, ಶ್ರೀಕೃಷ್ಣಾಮೃತ ಮಹಾರ್ಣವ ಎನ್ನುವಂತಹ ಒಂದು ಕೃತಿ, ಅತ್ಯುತ್ಕೃಷ್ಟವಾದ ಕೃತಿ, ಸರಳವಾಗಿರುವಂತಹ ಪ್ರೌಢಿಮೆಯಿಂದ ಕೂಡಿರುವಂತಹ ಕೃತಿಯನ್ನ ದೇವರು, ಆಚಾರ್ಯರು, ತತ್ವಾಭಿಮಾನ ದೇವತೆಗಳು, ಗುರುಗಳು ನಮ್ಮ ಒಳಗೆ ಕುಳಿತು ಮಾಡಿಸಿದ್ದಾರೆ. ಅದನ್ನ ಅವರು ಮಾಡಿಸಿದ್ದಾರೆ ಎಂಬ ಅನುಸಂಧಾನದಿಂದ ಸಮರ್ಪಣೆ ಮಾಡಿದ್ದೇವೆ. ಮುಂದಿನ ಕೃತಿಗಾಗಿ ಚಿಂತನೆ ಮಾಡುವಾಗ ಹಿರಿಯರು ಆದೇಶಿಸಿದರು, ಆಚಾರ್ಯರ ಎಲ್ಲ ಗ್ರಂಥಗಳನ್ನ ಓದುವ ಮುಂಚೆ, ಕೇಳುವ ಮುಂಚೆ, ಹೇಳುವ ಮುಂಚೆ ಕೆಲವು ಅಧಿಕಾರವನ್ನ ಪಡೆಯಬೇಕು. ಅಧಿಕಾರ ಅಂದ್ರೆ ಅರ್ಹತೆಯನ್ನ ಸಂಪಾದಿಸಿರಬೇಕು. ಮೊದಲಲ್ಲಿ ಆ ಅರ್ಹತೆಯ ಮಜಲಲ್ಲಿ ಮೊದಲನೇದ್ದು ಶ್ರದ್ಧೆ. ಮೊದಲಿಗೆ ಮನಸ್ಸಿಗೆ ಬೇಕಾದದ್ದು ಶ್ರದ್ಧೆ. ಇದನ್ನು ನಾನು ಕೇಳಬೇಕು ಎನ್ನುವಂತಹ ಮನೋಭೂಮಿಕೆ ಬೇಕು. ಹೇಳಿದೆ ಅದನ್ನ ನಾನು ಯಾಕೆ ಕೇಳಬೇಕು, ಕೇಳಿದ್ರೆ ಏನಾಗುತ್ತೆ ಎನ್ನುವಂತಹ ಪ್ರಶ್ನೆ ಇದ್ರೆ ಅಂಥವರಿಂದ ಕೇಳಲಿಕ್ಕೂ ಸಾಧ್ಯ ಇಲ್ಲ, ಹೇಳಲಿಕ್ಕೂ ಸಾಧ್ಯ ಇಲ್ಲ. ಭಗವಂತನ ಆದೇಶ ಪ್ರಕಾರ ಶ್ರದ್ಧೆ ಇದ್ದವನಿಗೆ ತತ್ವಜ್ಞಾನ ಲಾಭ ಎನ್ನುವಂಥದ್ದಿರುವುದರಿಂದ ಈ ಆಚಾರದ ಗ್ರಂಥಗಳನ್ನ, ಅದು ಅನುವ್ಯಾಖ್ಯಾನಾದಿ ಬೃಹತ್ ಗ್ರಂಥಗಳೇ ಆಗಿರಬಹುದು, ಅಥವಾ ಯತಿಪ್ರಣವಕಲ್ಪ, ಕಂದುಕಸ್ತುತಿ, ಜಯಂತಿ ಕಲ್ಪ, ಕೃಷ್ಣಾಮೃತ ಮಹಾರ್ಣವಾದಿ ಸರಳ ಗ್ರಂಥಗಳೇ ಆಗಿರೋದು. ಸರಳ ಅಂತ ಅನ್ನಬಾರದು ನಾವು, ಆದರೂ ಕೂಡ ಇವತ್ತಿನ ಲೌಕಿಕ ದೃಷ್ಟಿಯಿಂದ ನೋಡಿದಾಗ ಪುಟ್ಟ ಪುಟ್ಟ ಗ್ರಂಥಗಳು ಅಂತಂದ್ರೂ ಕೂಡ ಯಾವುದೇ ಗ್ರಂಥವನ್ನು ಓದಬೇಕಾದ್ರೆ ಅರ್ಹತೆಯನ್ನು ಓದಬೇಕು. ಆ ಅರ್ಹತೆ ನಾವು ಈಗಾಗಲೇ ಕೃಷ್ಣಾಮೃತ ಮಹಾರ್ಣವದಲ್ಲಿ ಕೇಳಿದ ಹಾಗೆ ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ನಿಮಗೆ ಸುಖದ ಮಾರ್ಗ ಬೇಕು ಅಂತಾದ್ರೆ, ನಿಮಗೆ ಸಾಧನ ಮಾರ್ಗ ಬೇಕು ಅಂತಾದ್ರೆ ಈ ರೀತಿಯಲ್ಲಿ ಹೋಗಿ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರಲ್ಲಿ ನಿಮ್ಮ ಸಂತಾಪ ಪರಿಹಾರವಾಗುತ್ತೆ, ದುಃಖ ಪರಿಹಾರವಾಗುತ್ತೆ, ಅನಿಷ್ಟ ಪರಿಹಾರವಾಗುತ್ತೆ, ನೀವು ಈ ಮಾರ್ಗದಲ್ಲಿ ಸಾಗಿ ಅಂತ ಆದೇಶ ಕೊಟ್ಟಿದ್ದಾರೆ. ಆ ರೀತಿಯ ಅಂತರಂಗ ಬಹಿರಂಗ ದೀಕ್ಷೆಗಳನ್ನ ಅವರಿಂದ ಕೇಳಿ ಪಡೆದ ನಂತರ ನಾವೀಗ ಸಾಧನ ಮಾರ್ಗದಲ್ಲಿ ಹೋಗಬೇಕಾಗಿದೆ. ಆಚಾರ್ಯರ ಗ್ರಂಥಗಳನ್ನು ಓದಬೇಕು. ಆಚಾರದ ಗ್ರಂಥಗಳ ಮೂಲಕ ಶ್ರೀಮದ್ ವೇದವ್ಯಾಸ ದೇವರ ಗ್ರಂಥಗಳ ಚಿಂತನೆ ಮಾಡಬೇಕು, ಉಪನಿಷತ್ತುಗಳ ಚಿಂತನೆಯನ್ನು ಮಾಡಬೇಕು, ಭಾಗವತದ ಚಿಂತನೆ ಮಾಡಬೇಕು.
ವಿಶೇಷವಾಗಿ ವೇದದ ಚಿಂತನೆ ಮಾಡಬೇಕು, ಬ್ರಹ್ಮಸೂತ್ರಗಳ ಚಿಂತನೆ ಮಾಡಬೇಕು, ಭಗವದ್ಗೀತೆಯ ಚಿಂತನೆ ಮಾಡಬೇಕು. ಎಷ್ಟಿದೆ ನಾವು ಮಾಡ್ತಿರೋದು ಕೇವಲ ಅದು ಅತ್ಯಲ್ಪವಾಗಿರುವಂತಹದ್ದು. ಅತ್ಯಲ್ಪ ಅನ್ನೋದು ಶಬ್ದ ಮಾತ್ರ, ಅದು ತುಂಬಾ ಗೌಣವಾಗಿರುವಂತಹದ್ದು. ಬಹಳ ಕಡಿಮೆ ಮಾಡ್ತಿದ್ದೇವೆ, ಮಾಡಿಲ್ಲ ಅಂತಲೇ ಅನ್ನಬಹುದೇನೋ ಅಷ್ಟರ ಮಟ್ಟಕ್ಕಿದೆ. ಆದರೂ ಕೂಡ ಪೂರ್ವಾರ್ಜಿತ ಪುಣ್ಯ, ನಮ್ಮ ಪ್ರಾಚೀನರ ಪುಣ್ಯ, ಗುರುಗಳ ಅನುಗ್ರಹದಿಂದ, ದೇವತೆಗಳ ಅನುಗ್ರಹದಿಂದ, ಆಚಾರದ ದಯದಿಂದ, ಭಗವಂತನ ದಯದಿಂದ ಈಗ ಒಂದು ಪುಟ್ಟ ಹೆಜ್ಜೆ ಇಡುವುದಕ್ಕೆ ಅಲ್ಲ, ಅಂಬೆಗಾಲಿಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಾವು ಎಲ್ಲ ಗ್ರಂಥವನ್ನು ಓದಬೇಕಾದ್ರೆ ಏನು ಮಾಡಬೇಕು? ಎಲ್ಲ ಗ್ರಂಥವನ್ನು ಓದಬೇಕಾದ್ರೆ, ಒಂದು ಗ್ರಂಥವನ್ನು ಓದಬೇಕಾದ್ರೂ ಕೂಡ ಅದು ಕೇವಲ ಆಚಾರದ ಗ್ರಂಥಗಳಲ್ಲ, ಅದು ಟೀಕಾಕೃತ್ಪಾದರ ಗ್ರಂಥಗಳು ಮಾತ್ರ ಅಲ್ಲ, ಸುಧಾದಿ ಗ್ರಂಥಗಳು ಮಾತ್ರ ಅಲ್ಲ, ಶ್ರೀಮತ್ ಚಂದ್ರಿಕಾಚಾರ್ಯರ ಚಂದ್ರಿಕಾರ ಗ್ರಂಥಗಳು ಮಾತ್ರ ಅಲ್ಲ, ಅಥವಾ ಕರ್ನಾಟಕ ಹರಿದಾಸರ ಪರಂಪರೆಯಲ್ಲಿ ಬಂದು ಯಾವುದೇ ಹರಿದಾಸರ ಕೃತಿಗಳ ಅಧ್ಯಯನವಾಗಲಿ, ಅದನ್ನು ಮಾತ್ರ ಯಾವುದನ್ನೇ ಅಧ್ಯಯನ ಮಾಡಿದ್ರು ಕೂಡ, ಮಾಡಬೇಕಾದ್ರೂ ಕೂಡ ಅರ್ಹತೆ ಬೇಕು. ಅರ್ಹತೆ ಎರಡು ರೀತಿಯಲ್ಲಿ, ಒಂದು ದೈಹಿಕವಾಗಿ, ಮತ್ತೊಂದು ಮಾನಸಿಕವಾಗಿ. ಮನಸ್ಸು ತನ್ಮಯವಾಗಬೇಕು, ಮನಸ್ಸು ತೀರ್ಮಾನ ಮಾಡಬೇಕು, ನಾನು ಇದನ್ನ ಕೇಳಬೇಕು, ನಾನು ಇದನ್ನ ಆಲೋಚಿಸಬೇಕು ಅಂತ. ಕೇವಲ ಒತ್ತಾಯಕ್ಕೋಸ್ಕರ ಕೇಳುವುದಲ್ಲ. ಈಗಾಗಲೇ ಎಷ್ಟೋ ಜನ ಕೇಳಿದ್ದಾಗಿದೆ, ಆದರೆ ಕೇಳಿದ್ದು ಒತ್ತಾಯದಿಂದ ಅಲ್ಲ, ಶ್ರದ್ಧೆಯಿಂದ ಕೇಳಿರಬಹುದು. ಕೇಳಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಇನ್ನು ಕೆಲವರಿಗೆ ಕಳಿಸಿದ್ದಾರಲ್ಲ ಕೇಳಬೇಕು ಅನ್ನೋ ಹಂತ ಇರಬಹುದೇನೋ. ಯಾರನ್ನು ದೂಷಣೆ ಮಾಡ್ತಿಲ್ಲ, ಉದಾಸೀನವಾಗಿ ನೋಡ್ತಾ ಇಲ್ಲ. ಸಾಧನ ಮಾರ್ಗ ದೇವರು ಕೊಟ್ಟಿದ್ದಾನೆ, ಬೆಳೆಸ್ಕೊಂಡು ಹೋಗುವುದು ಉತ್ತಮ ಪಕ್ಷ. ಇಲ್ಲಿ ಒತ್ತಾಯದ ಅವಕಾಶಗಳಿಲ್ಲ, ಒತ್ತಾಯದ ಅವಶ್ಯಕತೆಯೂ ಇಲ್ಲ. ಅವರವರ ಸಾಧನೆ ಅವರವರಿಗೆ, ಯಾರಿಗೆ ಕ್ಷೇಮ ಬೇಕೋ ಅವರು ಮಾಡ್ತಾರೆ. ಇದು ತೀರ್ಮಾನವಾದಂತಹ ಅಂಶ. ಆ ದೃಷ್ಟಿಯಿಂದ ಕೃಷ್ಣಾಮೃತ ಮಹಾಣವದಲ್ಲಿ ಕೊಟ್ಟ ದೀಕ್ಷೆಯನ್ನ ಮನಸ್ಸಿಗೆ ತೆಗೆದುಕೊಂಡು ಪ್ರಾಯೋಗಿಕವಾಗಿ ಇಡ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಇದರಲ್ಲಿ ಆಚಾರದ ಗ್ರಂಥವನ್ನು ಅಧ್ಯಯನ ಮಾಡಬೇಕಾದ್ರೆ ಈಗ ಸರ್ವಮೂಲ ಚಿಂತನೆ ನಾವು ಮಾಡ್ಲಿಕ್ಕೆ ಹೊರಟಿದ್ದೇವೆ. ನಮಗೆ ಮೊದಲಿಗೆ ಬೇಕಾದದ್ದು ಶ್ರದ್ಧೆ. ನಾನು ಒಬ್ಬ ಮನುಷ್ಯನಾಗಿ ಬಂದಿದ್ದೇನೆ, ನನಗೆ ಬುದ್ಧಿ ಕೊಟ್ಟಿದ್ದಾನೆ, ಈ ಬುದ್ಧಿಯನ್ನು ಸಾರ್ಥಕ ಮಾಡಿಕೊಳ್ಬೇಕಾದ್ರೆ ಜಗತ್ತಲ್ಲಿ ವಾಸ್ತವಿಕವಾಗಿರುವ ದೈವಿ ಚಿಂತನೆ ಯಾವ ಕಡೆಯಿಂದ ಬಂದಿದೆ ಅದನ್ನು ಪಡಿಬೇಕು ಅನ್ನುವಂಥ ದೀಕ್ಷೆ ನಮಗಿರಬೇಕು. ಮನುಷ್ಯನಾಗಿ ಬಂದ ಮೇಲೆ, ಉತ್ತಮ ಬುದ್ಧಿವಂತನಾಗಿದ್ದ ಮೇಲೆ, ವಾಸ್ತವಿಕ ಸಿದ್ಧಾಂತ ಎಲ್ಲಿ ಬಂದಿದೆ, ದೇವರ ಚಿಂತನೆಯನ್ನ, ದೇವರ ಅಸ್ತಿತ್ವವನ್ನ ಪ್ರಾಮಾಣಿಕವಾಗಿ ಸ್ಪಷ್ಟ ಮಾಡಿ ಯಾರು ಸಮರ್ಥನೆ ಮಾಡಿಕೊಟ್ಟಿದ್ದಾರೆ ಅದನ್ನ ನಾನು ಕೇಳಬೇಕು, ತಿಳಿಬೇಕು ಅನ್ನುವಂಥ ಶ್ರದ್ಧೆ ಬೇಕು. ಆ ನಂತರದಲ್ಲಿ ಅದನ್ನ ತಿಳಿಬೇಕಾದ್ರೆ, ಪಡಿಬೇಕಾದ್ರೆ ಅದಕ್ಕೆ ಆದ ಮಾರ್ಗ ಇದೆ, ಆ ಮಾರ್ಗದಲ್ಲೇ ಸಾಗಬೇಕು. ನಾನು ಯಾವುದೋ ಮಾರ್ಗದಲ್ಲಿ ಹೋಗಿ ಇಂಥ ಗುರಿ ಮುಟ್ಟಬೇಕು ಅಂದ್ರೆ ಖಂಡಿತ ಸಾಧ್ಯ ಇಲ್ಲ. ಗುರಿ ಇರುವ ಮಾರ್ಗದಲ್ಲಿ, ಸಾಗಬೇಕಾದ ಮಾರ್ಗದಲ್ಲಿ ಹೋದಾಗ ಮಾತ್ರ ಆ ಗುರಿನ ಮುಟ್ಲಿಕ್ಕೆ ಸಾಧ್ಯ. ಆದ್ದರಿಂದ ಆಚಾರ್ಯರ ಗ್ರಂಥವನ್ನ ಅಧ್ಯಯನ ಮಾಡುವುದು ಅಂತಂದ್ರೆ ವಾಸ್ತವಿಕ ಸಿದ್ಧಾಂತವನ್ನು ತಿಳಿಯುವುದು ಅಂತ ಅರ್ಥ. ಒಂದು ವರ್ಗಕ್ಕೆ ಸೀಮಿತವಾದ ಕೆಲವರು ಮಾತ್ರ ಓದಬೇಕಾದ ಗ್ರಂಥ ಅಂತ ಅಲ್ಲ. ಯಾವ ವ್ಯಕ್ತಿ ಆಸ್ತಿಕನಾಗಬೇಕೋ, ಯಾವ ವ್ಯಕ್ತಿ ಭಗವಂತನ ನಂಬಬೇಕು ಅಂತಿದ್ದಾನೋ ಅಂಥವನಿಗೆ ಇರುವ ಮಾರ್ಗ ಈ ಆಚಾರದ ಸರ್ವಮೂಲ ಚಿಂತನೆಗಳ ಮಾರ್ಗ. ಇದನ್ನು ನಾವು ಮಾಡಲೇಬೇಕಾಗಿದೆ. ಜೊತೆಗೆ ಅದನ್ನ ಆಸ್ತಿಕತೆಯನ್ನ ಬೆಳೆಸಿಕೊಳ್ಳುವುದಕ್ಕೂ ಆ ಶ್ರದ್ಧೆ ಬೇಕು ನಮಗೆ. ಆ ಶ್ರದ್ಧೆಯ ಜೊತೆಗೆ ಬರೀ ಶ್ರದ್ಧೆ ಮಾತ್ರ ಸಾಕಾಗೋದಿಲ್ಲ, ಶ್ರದ್ಧೆಗೆ ಬೆಳವಣಿಗೆಗೆ ಬೇಕಾಗಿರುವಂತಹ ಅನುಷ್ಠಾನಗಳು ಬೇಕು. ಜೀವನ ಕ್ರಮ ಸರಿ ಇರಬೇಕು. ಜೀವನದಲ್ಲಿ ಏರುಪೇರಾದಂತಹ ಪ್ರವೃತ್ತಿ ಇದ್ದರೆ, ಅಸ್ತವ್ಯಸ್ತವಾಗಿ ಬದುಕುವಂತಹ ನಿಯಮವಿಲ್ಲದ ಜೀವನ ಮಾಡುವ ಪ್ರವೃತ್ತಿಯಾದರೆ ಶ್ರದ್ಧೆ ಉಳಿಯುವುದಿಲ್ಲ. ಒಮ್ಮೆ ಶ್ರದ್ಧೆ ಇರುತ್ತೆ, ಮತ್ತೊಮ್ಮೆ ಹೋಗಿಬಿಡುತ್ತದೆ. ಇದು ನಮ್ಮ ಸಮಸ್ಯೆ ಆಗಿದೆ. ಈಗ ನಮಗೆ ದೇವರ ಭಕ್ತಿ ಇಲ್ಲ ಅಂತಲ್ಲ, ಭಕ್ತಿ ಬಹಳಷ್ಟಿದೆ. ಆದರೆ ಭಕ್ತಿ ಒಮ್ಮೊಮ್ಮೆ ಇರುತ್ತೆ, ಒಮ್ಮೊಮ್ಮೆ ಹೋಗ್ತದೆ. ಯಾಕೆಂದ್ರೆ ಜೀವನ ಕ್ರಮ ಸರಿ ಇಲ್ಲ. ಎಲ್ಲೋ ಒಂದು ಕಡೆ ಸದಾಚಾರ ಅಂತ ಇರ್ತದೆ, ಮತ್ತೊಂದು ಕಡೆ ದುರಾಚಾರ ಅಂತ ಇರ್ತದೆ. ದುರಾಚಾರ ಉಂಟು ಅಂದ್ರೆ ಸಿಟ್ಟು ಬರುತ್ತೆ, ಸದಾಚಾರ ಇಲ್ಲ ಅಂದ್ರೆ ಕೋಪ ಬರುತ್ತೆ. ಈ ಪ್ರವೃತ್ತಿ ನಮ್ಮಲ್ಲಾಗಿದೆ. ಅದಕ್ಕೆ ಹೇಳಿದರು ಪ್ರಾಚೀನರು, ನೀನು ಆಚಾರದ ಗ್ರಂಥವನ್ನ, ಟೀಕಾ ಗ್ರಂಥವನ್ನ, ವೇದವ್ಯಾಸ ದೇವರ ಗ್ರಂಥವನ್ನ, ದಾಸರ ಕೃತಿಗಳನ್ನ ಅಧ್ಯಯನ ಮಾಡಬೇಕಾದ್ರೆ ಮೊದಲು ಅರ್ಹತೆಯನ್ನ ಪಡಿ. ಒಂದು ಶಾಲೆಗೆ ಸೇರಬೇಕಾದ್ರೆ ಅದಕ್ಕೊಂದು ಅರ್ಹತೆ ಅಂತ ಹೇಗಿರುತ್ತೋ ಹಾಗೆ ಭಾರತೀಯ ಸನಾತನ ಸಂಸ್ಕೃತಿಯ ವೇದ ಪರಂಪರೆಯ, ವೇದಾಂತದ ಪರಂಪರೆಯ ಆಚಾರದ ಗ್ರಂಥಗಳ ಅಧ್ಯಯನ ಆಗಬೇಕಾದ್ರೆ ಅದಕ್ಕೊಂದು ಅರ್ಹತೆ ಅಂತ ಇದೆ. ಆ ಅರ್ಹತೆ ಯಾವುದು ಅಂದ್ರೆ ಮೊದಲನೇದ್ದು ಶ್ರದ್ಧೆ, ಇನ್ನೊಂದು ಅನುಷ್ಠಾನ, ಪೂರ್ಣಮಟ್ಟದ ಅನುಷ್ಠಾನ. ಪೂರ್ಣಮಟ್ಟ ಅಂದ್ರೆ ನಮಗೆ ಎಷ್ಟು ಸಾಧ್ಯವಿದೆ ಅದನ್ನ ವಂಚನೆ ಇಲ್ಲದೆ ಮಾಡುವಂತಹ ಪ್ರವೃತ್ತಿ. ಇನ್ನೊಬ್ಬರಿಗಲ್ಲ, ನನಗೆ ನಾನೇ ವಂಚನೆ ಮಾಡಿಕೊಳ್ಳಬಾರದು. ಆ ದೃಷ್ಟಿಯಿಂದ ಮಾಡುವ ಪ್ರವೃತ್ತಿ ಅದು ಜೀವನ ಕ್ರಮ ನಮಗೆ ತಾರಕವಾಗುತ್ತೆ. ಈ ದೃಷ್ಟಿಯಿಂದ ಈಗ ಅನೇಕ ಭಕ್ತರು
ಆಧ್ಯಾತ್ಮಿಕ ಬಂಧುಗಳು ತಿಳಿಸಿದ್ದಾರೆ. ಉತ್ತಮವಾದ ಅತ್ಯುತ್ಕೃಷ್ಟವಾದ ಗ್ರಂಥಗಳ ಚಿಂತನೆ ಮಾಡಬೇಕು ಅಂತ. ಖಂಡಿತವಾಗಿ ಹೌದು, ಮಾಡಬೇಕಾದದ್ದೇ. ಆದರೆ ಇನ್ನೊಬ್ಬ ಅನೇಕ ಹಿರಿಯರು ತಿಳಿಸಿಕೊಟ್ಟದ್ದೇನೆಂದ್ರೆ, ಅಷ್ಟು ದೊಡ್ಡ ಗ್ರಂಥಗಳನ್ನು ಚಿಂತನೆ ಮಾಡುವ ಮುಂಚೆ ಮೊದಲಿಗೆ ನಾವು ಹೇಗಿರಬೇಕಾಗಿದೆ ಇವತ್ತಿನ ಜೀವಿತದಲ್ಲಿ ನಮಗೆ ಇರ್ಲಿಕ್ಕೆ ಮಾರ್ಗ ಯಾವುದು ಅಂತ ತಿಳಿಸಿಕೊಡಿ ಅಂತ. ನಾನು ತಿಳಿಸಿಕೊಡ್ಬೇಕಾಗಿಲ್ಲ, ಇನ್ಯಾರು ತಿಳಿಸಿಕೊಡ್ಬೇಕಾಗಿಲ್ಲ. ಜಗದ್ಗುರುಗಳಾಗಿರುವಂತಹ ಪ್ರತಿಯೊಬ್ಬ ಜೀವಿಯ ಸ್ವರೂಪೋದ್ಧಾರಕರಾದಂತಹ ಪ್ರಾಮಾಣಿಕ ಕಾಳಜಿಯಿಂದ ರಕ್ಷಣೆ ಮಾಡುವಂತಹ ಮಹಾನುಭಾವರು, ಪರಮೋಪಕಾರಿಗಳು ಶ್ರೀ ಮುಖ್ಯ ಪ್ರಾಣದೇವರು ಅವರು ತಿಳಿಸಿಕೊಟ್ಟಿದ್ದಾರೆ ಹೇಗೆ ಬದುಕಬೇಕು ಅಂತ. ಉಸಿರಾಟವನ್ನ ಮಾಡಿಸ್ತಾ ಹೇಗೆ ರಕ್ಷಣೆ ಮಾಡ್ತಿದ್ದಾರೋ, ಉಸಿರಾಟ ಸಾರ್ಥಕವಾಗುವಂತೆ ಜೀವನ ಕ್ರಮವನ್ನು ತೋರಿಸಿಕೊಟ್ಟಿದ್ದಾರೆ ಆಚಾರ್ಯರು. ಶ್ರೀಮದ್ ಆಚಾರ್ಯರಾಗಿ ಅವತರಿಸಿ ಗ್ರಂಥವನ್ನು ಕೊಟ್ಟಿದ್ದಾರೆ. ಅದೇ ಸದಾಚಾರ ಸ್ಮೃತಿ. ಸದಾಚಾರ ಸ್ಮೃತಿ ಅಂದ್ರೆ ಶಬ್ದವೇ ಹೇಳ್ತದೆ, ಸದಾಚಾರ, ಸತ್ ಆಚಾರ, ಉತ್ಕೃಷ್ಟವಾದ ನಡವಳಿಕೆ, ಚೆನ್ನಾಗಿ ಇರುವಂತಹ ಜೀವನ ಕ್ರಮ ಆಗಬೇಕು ಅಂತ. ಸದಾಚಾರ ಸ್ಮೃತಿ ನಮ್ಮ ದಿನನಿತ್ಯದ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಹೇಗಿರಬೇಕು ಸದಾಚಾರ ಅಂದಾಗ ಮಡಿವಂತಿಕೆ, ಧಾರ್ಮಿಕವಾದ ಪರಿಕಲ್ಪನೆಯಲ್ಲಿ ಬೆಳಗುವಂತಹ ದಾರಿ ಅಂತ. ಖಂಡಿತ ಹೌದು, ಅದು 100ಕ್ಕೆ 100ರಷ್ಟು ಸರಿಯಾದ ಅರ್ಥವೇ. ಇವತ್ತಿನ ದಿವಸದಲ್ಲಿ ಈ ಅರ್ಥವನ್ನ ನಾವು ಇಟ್ಟುಕೊಂಡು, ಜೊತೆಗೆ ಇವತ್ತಿನ ಭಾಷೆಯಲ್ಲಿ ಹೇಳುವಂತಹ ಪ್ರವೃತ್ತಿ, ಇವತ್ತಿನ ಅನೇಕ ಜನ ಪಾಶ್ಚಾತ್ಯ ಸಂಸ್ಕೃತಿಗೆ ಪ್ರಭಾವಿತರಾಗಿ ಪರಿವರ್ತಿತ ಆಗಿರುವಂತಹ ಕಾಲದಲ್ಲಿ ಅವರಿಗೆ ಅರ್ಥ ಆಗುವಂತೆ ನಾವು ಚಿಂತನೆ ಮಾಡಬೇಕಾದರೆ ಮೊದಲಿಗೆ ಸರಿಯಾಗಿ ನಡೆದುಕೊಳ್ಳಿ ಎನ್ನುವ ಮಾತನ್ನು ಹೇಳಬೇಕಾಗುತ್ತೆ. ಧಾರ್ಮಿಕ ಹಿನ್ನೆಲೆಯಲ್ಲಿ, ದೈವಿ ಹಿನ್ನೆಲೆಯಲ್ಲಿ ಸದ ಆಚಾರ ಎನ್ನುವಂತಹದ್ದು ಎಷ್ಟು ಪ್ರಧಾನ ಅರ್ಥವೋ, ಇವತ್ತಿನ ವಿಷಯದಲ್ಲಿ ಇವತ್ತಿನ ಜನಾಂಗಕ್ಕೋಸ್ಕರವಾಗಿ, ಮುಂದಿನ ಜನಾಂಗಕ್ಕೋಸ್ಕರ ನಾವು ಮೊದಲಿಗೆ ಹೇಳಿಕೊಡಬೇಕಾದದ್ದು, ಧಾರ್ಮಿಕತೆಯೇ ಗೊತ್ತಿಲ್ಲದೆ ಇರುವ, ಧಾರ್ಮಿಕತೆಯ ಪರಿಚಯವಿಲ್ಲದಿರುವಂತಹ ವ್ಯಕ್ತಿಗಳಿಗೆ ಮೊದಲು ಸರಿಯಾಗಿ ನಡೀರಿ ಅಂತಂದ್ರೆ, ನಡೆಯುವಾಗ ತಗ್ಗು ದಿನ್ನೆ ಇರುತ್ತೆ, ಅಂಕುಡೊಂಕಾರಂತಹ ಮಾರ್ಗ ಇರ್ಬೋದು, ತಪ್ಪು ದಾರಿ ಎನ್ನುವಂತಹದ್ದು ಇರ್ಬೋದು, ಎಲ್ಲವನ್ನ ಗಮನಿಸಿ ಸರಿಯಾಗಿ ನಡೀರಿ ಅಂತ ಹೇಳಬೇಕಾಗತ್ತೆ. ಹೇಗೋ ಹಾಗೆ ಜೀವನದಲ್ಲೂ ಕೂಡ ಸರಿಯಾದ ಕ್ರಮದಲ್ಲಿ ನಡೀಬೇಕು. ಮಾತನಾಡುವಾಗ, ನೋಡುವಾಗ, ತಿನ್ನುವಾಗ, ಮಲಗುವಾಗ, ಪ್ರತಿಯೊಂದು ಕೆಲಸ ಮಾಡುವಾಗಲೂ ಕೂಡ ಎಚ್ಚರಿಕೆ ಬೇಕು. ನಡೆಯುವಾಗ ಹೇಗೆ ಎಚ್ಚರಿಕೆ ಬೇಕೋ ಹಾಗೆ ನಾವು ಜೀವನ ಮಾಡುವಾಗಲೂ, ಜೀವನ ಮಾರ್ಗದಲ್ಲಿ ಸಾಗುವಾಗ ನಮ್ಮ ಜೀವನ ಕ್ರಮ ಸರಿಯಾಗಿರಬೇಕು. ಎಲ್ಲೂ ವ್ಯತ್ಯಾಸ ಆಗಬಾರದು. ವ್ಯತ್ಯಾಸ ಆಗಬಾರದು ಅಂತಿದ್ರೆ ಅದಕ್ಕೊಂದು ವ್ಯವಸ್ಥೆ ಇರಬೇಕು, ಅದಕ್ಕೊಂದು ಮಾರ್ಗದರ್ಶಕ ಇರಬೇಕು, ಅದಕ್ಕೆ ಎಚ್ಚರಿಕೆ ಕೊಡುವಂತಹ ಗಂಟೆ ಇರಬೇಕು, ಎಚ್ಚರಿಕೆ ಗಂಟೆ ಬೇಕು. ಅದು ಯಾವುದಂದ್ರೆ ಭಾರತೀಯರಿಗೆ ಅತ್ಯುದ್ಭವವಾಗಿರುವ ಕೊಟ್ಟಂತಹ ಪ್ರಾಚೀನರು ಕೊಟ್ಟದ್ದು ಆ ಎಚ್ಚರಿಕೆ ಗಂಟೆಯೇ ದೈವಿ ಪ್ರಜ್ಞೆ. ದೈವಿ ಪ್ರಜ್ಞೆ ಅನ್ನುವಂಥ ಎಚ್ಚರಿಕೆ ಗಂಟೆ ಇದ್ದಾಗ ಪ್ರಾಯ ಸರಿಯಾಗಿ ನಡಲಿಕ್ಕೆ ಅವಕಾಶ ಆಗುತ್ತೆ. ತಪ್ಪು ದಾರಿಗೆ ಹೋಗುವ ಸಂದರ್ಭದಲ್ಲಿ ಎಚ್ಚರಿಕೆ ಗಂಟೆ ನಮ್ಮನ್ನ ಬದಲಿಸುತ್ತೆ, ತಪ್ಪು ದಾರಿಗೆ ಹೋಗದಂತೆ ಮಾಡ್ತದೆ. ಆ ದೈವಿ ಪ್ರಜ್ಞೆ ಬೇಕು ಅಂತಲೇ ನಮ್ಮ ಆಚಾರ್ಯ ತಿಳಿಸಿಕೊಟ್ರು. ಅದೇ ಸದಾಚಾರ ಸ್ಮೃತಿ ಅಂತ. ಮಾಡುವುದು ನಮ್ಮ ಕೆಲಸವೇ, ಮಾಡ್ತಿರೋದು ನಮ್ಮ ಜೀವನ ಕ್ರಮವ ಅನುಷ್ಠಾನವೇ. ಆದರೆ ಅಲ್ಲಿ ದೈವಿ ಪ್ರಜ್ಞೆ ಇಟ್ಟುಕೊಂಡು ಮಾಡಿದಾಗ, ದೇವರ ನೆನಪನ್ನಿಟ್ಟುಕೊಂಡು ಮಾಡಿದಾಗ ಅದೇ ಧಾರ್ಮಿಕ ಆಚರಣೆ ಆಗುತ್ತೆ. ನಾವು ಮಾಡ್ತಿರೋದು ನಮ್ಮ ಜೀವನ ಕ್ರಮ, ಆದರೆ ಅದರಲ್ಲಿ ಆಗ್ತಿರೋದು ಧಾರ್ಮಿಕ ಸಾಧನೆ, ಭಗವಂತನ ಸಾಧನೆ, ಉಪಾಸನೆ ಆಗುತ್ತೆ. ಈ ದೃಷ್ಟಿಯಿಂದ ಸದಾಚಾರ ಸ್ಮೃತಿಯನ್ನ ಆಚಾರ್ಯರು ನಮಗೆ ಅನುಗ್ರಹ ಮಾಡಿದ್ದಾರೆ. ಸದಾಚಾರ ಸ್ಮೃತಿ ಎನ್ನುವಂತಹದ್ದು ನಮಗೆ ಜೀವನ ಕ್ರಮವನ್ನ, ಧಾರ್ಮಿಕ ದೈನಂದಿನ ಆಚರಣೆಯನ್ನ ತಿಳಿಸಿಕೊಡುವಂತಹದ್ದು. ಪುಟ್ಟ ಕೃತಿ, ನೋಡ್ಲಿಕ್ಕೆ ಬಹಳ ಸಣ್ಣ ಕೃತಿ ಅಂತ ಅನಿಸುತ್ತೆ, ಆದರೆ ಅನರ್ಘ್ಯವಾದ ಕೃತಿ. ಒಬ್ಬ ಜೀವ ಮೋಕ್ಷಕ್ಕೆ ಹೋಗಬೇಕಾದ್ರೆ ಏನು ಸಾಧನೆ ಮಾಡಬೇಕೋ ಅದನ್ನು ತಿಳಿಸಿಕೊಟ್ಟಂತಹ ಕೃತಿ. ಸಣ್ಣ ಮಟ್ಟದಲ್ಲಿ ಬದುಕಿದ್ರು ಕೂಡ ದೊಡ್ಡ ಮಟ್ಟದ ಫಲವನ್ನು ಪಡೆಯಲಿಕ್ಕೆ ಅವಕಾಶ ಮಾಡಿಕೊಡುವಂತಹ ಕೃತಿ ಇದು. ಬೆಳಗಿನಿಂದ ಸಾಯಂಕಾಲದವರೆಗೆ, ರಾತ್ರಿಯಿಂದ ಬೆಳಗಿನವರೆಗೆ ನಾವೇನೇನು ಮಾಡ್ತೇವೆ, ಸ್ನಾನ ಮಾಡ್ತೇವೆ, ನಮ್ಮದೇ ಆದ ಅನುಷ್ಠಾನಗಳಂತ ಇದೆ, ನಮ್ಮದೇ ಆದ ಪೂಜೆ, ಅಧ್ಯಯನ, ಜಪ, ಪ್ರವಚನ, ಭಗವತ್ ಸ್ಮರಣೆ ಅಂತ ಏನೇನೋ ನಾವು ಧಾರ್ಮಿಕವಾಗಿ ಮಾಡ್ತೇವೆ. ಅದರ ಜೊತೆಗೆ ಲೌಕಿಕವಾದ ಜೀವನ, ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಶೈಲಿಯ ಜೀವನ ಇರುತ್ತೆ. ಆ ಎಲ್ಲ ಜೀವನಗಳು, ಎಲ್ಲ ಕ್ರಮಗಳು ಕೂಡ ಸಾರ್ಥಕವಾಗಬೇಕು. ನಮ್ಮ ಸಮಯ 24 ಗಂಟೆಯ ಬದುಕು ಏನಿದೆ ಅದು ಪೂರ್ಣವಾಗಿ ಸಾರ್ಥಕ ಮಾಡಿಕೊಳ್ಳುವುದು ಹೇಗೆ ಅದನ್ನು ತಿಳಿಸಿಕೊಡ್ತಾರೆ ಆಚಾರ್ಯರು. ಹೇಗೆ ವೈಷ್ಣವ ದೀಕ್ಷೆ ಪಡೆಯಬೇಕು, ಹೇಗೆ ದುಃಖವನ್ನ ಕಳೆದುಕೊಳ್ಳಬೇಕು, ಹೇಗೆ ಸುಖವನ್ನ ಪಡೆಯಬೇಕು ಅಂತ ಕೃಷ್ಣಾಮೃತ ಮಹಾಣವದಲ್ಲಿ ಹೇಳಿದರೆ, ನಮ್ಮ ಬದುಕನ್ನ ಸಾರ್ಥಕವಾಗಿಸಿಕೊಳ್ಳುವ ಕ್ರಮ ಯಾವುದು? ನಾವು ಜೀವನ ಮಾಡ್ತಾ ಇದ್ದೇವೆ, ನಾವೇನು ಅನಾಗರಿಕರಂತೆ ಇಲ್ಲ, ನಾವು ನಾಗರಿಕರೇ, ಬುದ್ಧಿವಂತರೇ, ವಿದ್ಯಾವಂತರೇ. ಆದರೆ ನಾಗರಿಕರಾದ ನಮ್ಮ ಜೀವನದ ಒಂದೊಂದು ಕ್ಷಣವೂ ಕೂಡ ವ್ಯರ್ಥ ಆಗಬಾರದು. ಸಾರ್ಥಕವಾಗುವುದು ಹೇಗೆ ಅದನ್ನು ತಿಳಿಸಿಕೊಟ್ಟವರು ಆಚಾರ್ಯರು. ಆ ಗ್ರಂಥವೇ ಸದಾಚಾರ ಸ್ಮೃತಿ. ಬಹಳ ಅದ್ಭುತವಾಗಿ ಕೊಟ್ಟಿದ್ದಾರೆ. ಆ ಸದಾಚಾರ ಸ್ಮೃತಿಯಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಸದಾಚಾರ ಸ್ಮೃತಿಯನ್ನ, ಸದಾಚಾರ ಸ್ಮೃತಿ ಅನುಷ್ಠಾನ ಕ್ರಮ ಹೇಗಿದೆ ಅದನ್ನ ಚಿಂತನೆ ಮಾಡೋಣ. ಸದಾಚಾರ ಸ್ಮೃತಿ ಅಂತಂದ್ರೆ ಆಚಾರ್ಯರೇ ತಮ್ಮದೇ ವಾಕ್ಯಗಳನ್ನು ಕೊಟ್ಟು ಹೀಗೆ ಮಾಡಿ ಅಂತ ತಮ್ಮ ಕಲ್ಪನೆಯ ಚಿಂತನೆ ಕೊಟ್ಟವರಲ್ಲ. ಇವತ್ತಿಗೂ ಆಚಾರ್ಯರು ಆ ಕೆಲಸ ಮಾಡೋದಿಲ್ಲ.
ಆಚಾರ್ಯರು ಏನೇ ಮಾಡಿದ್ರು ಕೂಡ ವೇದದಲ್ಲಿ ಹೇಳಿದ್ದು, ಉಪನಿಷತ್ತಿನಲ್ಲಿ ಹೇಳಿದ್ದು, ಭಗವದ್ಗೀತೆಯಲ್ಲಿ ಹೇಳಿದ್ದು, ವೇದ ಮಂತ್ರಗಳನ್ನ ಕಂಡಂತಹ ಋಷಿಗಳು ಹೇಳಿದ್ದನ್ನೇ ಕೊಡ್ತಾರೆ ಹೊರತಾಗಿ ಸ್ವಂತವಾದದ್ದನ್ನು ಯಾವತ್ತೂ ಕೊಡುವುದಿಲ್ಲ. ತಮ್ಮ ಬುದ್ಧಿಯಲ್ಲಿ ಇದ್ದದ್ದು ವಾಸ್ತವಿಕ ಶುದ್ಧವಾದದ್ದೇ, ಅದನ್ನೇ ಕೊಡಬೇಕವರು. ಆದರೆ ಅವರ ಸ್ವಭಾವ ಹೇಗೆಂದರೆ ಸಂಶೋಧನೆ ಮಾಡಿ ನಿಮಗೆ ಪ್ರಾಮಾಣಿಕತೆಯನ್ನು ತೋರಿಸಬೇಕು, ನಂಬಿಕೆ ಬರಬೇಕು, ಇಷ್ಟು ಒಂದು ಪಾರದರ್ಶಕವಾದ ರೀತಿಯಲ್ಲಿ ಅಧ್ಯಯನ ಕ್ರಮವನ್ನು, ಸಂಶೋಧನಾ ಕ್ರಮವನ್ನು ಇಟ್ಟುಕೊಂಡು ಜಗತ್ತಿಗೆ ಬೋಧನೆ ಮಾಡಿದಂಥ ಏಕೈಕ ಗುರುಗಳು ಶ್ರೀಮದಾಚಾರ್ಯರು ಮಾತ್ರ. ತಮ್ಮ ಬುದ್ಧಿಯಲ್ಲಿ ಇದ್ದದ್ದನ್ನ ಜಗತ್ತಿಗೆ ವಿಪರೀತವಾಗಿ ಕೊಡುವಂತಹ ಪ್ರವೃತ್ತಿಯ ಅನೇಕ ಜನರಂತೆ ನಮ್ಮ ಆಚಾರ್ಯರಲ್ಲ. ಶುದ್ಧವಾಗಿರುವುದನ್ನೇ ಕೊಡಬೇಕು, ಶುದ್ಧವಾದ ಮಾರ್ಗವನ್ನೇ ಜಗತ್ತಿಗೆ ತೋರಿಸಬೇಕು ಅಂತ ಬಂದವರು. ಹಾಗಾಗಿ ಸದಾಚಾರ ಸ್ಮೃತಿ ಕೃಷ್ಣಾಮೃತ ಮಾಡೋ ಯಾವುದೇ ಗ್ರಂಥ ತೆಗೆದು ನೋಡಿ, ಅಲ್ಲಿ ಸ್ವಂತ ವಾಕ್ಯಗಳು ತಿಲ್ವೇ ಇಲ್ಲ. ಎಲ್ಲವೂ ಕೂಡ ಭಗವಂತನ ವಾಕ್ಯ, ವೇದವಾಕ್ಯವೇ ಇರುತ್ತೆ, ಅದನ್ನೇ ಉಲ್ಲೇಖ ಮಾಡ್ತಾರೆ. ಅಂದರೆ ತಾವು ಏನು ವಿಷಯವನ್ನು ಮಂಡನೆ ಮಾಡ್ತಾರೆ ಅದಕ್ಕೆ ಸಂಪೂರ್ಣ ಆಧಾರವನ್ನು ಇಟ್ಟುಕೊಂಡಿರ್ತಾರೆ. ಆ ವಾಕ್ಯಗಳ ಆಧಾರದಲ್ಲಿ, ಪ್ರಮಾಣಗಳ ಆಧಾರದಲ್ಲಿ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾರೆ. ಇಷ್ಟು ಪ್ರಾಮಾಣಿಕವಾದ ವಾಸ್ತವಿಕ ಸಿದ್ಧಾಂತದ ಪ್ರತಿಪಾದನೆ ಆಚಾರ್ಯರು ಅಂದ್ರೆ ಅದು ಕೇವಲ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು, ನಮ್ಮೆಲ್ಲರ ಗುರುಗಳು. ಒಂದು ವರ್ಗಕ್ಕೆ ಗುರುಗಳಲ್ಲ, ಸಾರ್ವತ್ರಿಕವಾಗಿ ಎಲ್ಲ ಸಾಧಕರಿಗೆ ಗುರುಗಳಾದವರು ಶ್ರೀಮದಾಚಾರ್ಯರು. ಅವರು ಸದಾಚಾರ ಸ್ಮೃತಿಯನ್ನ ಹೇಗೆ ಕೊಟ್ಟಿದ್ದಾರೆ, ಯಾವ ರೀತಿ ಮಾರ್ಗದರ್ಶನ ಮಾಡ್ತಾರೆ, ನಾವು ಅದನ್ನು ಹೇಗೆ ಅನುಷ್ಠಾನ ಮಾಡಬೇಕು ಅದನ್ನು ತಿಳಿಲಿಕ್ಕೆ ಪ್ರಯತ್ನ ಮಾಡೋಣ. ಮುಂದಿನ ಚಿಂತನೆಯೊಂದಿಗೆ ಶ್ರೀಕೃಷ್ಣಾರ್ಪಣವಸ್ತು, ಶ್ರೀಮಧ್ವೇಶಾರ್ಪಣವಸ್ತು.